ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಮನವಮಿ ವಿಶೇಷ ಇವತ್ತು. ಹಾಗಾಗಿ ರಾಮನ ಕುರಿತಾಗಿ ಶಾಸ್ತ್ರಿಗಳು ತಿಳಿಸ್ಕೊಡ್ತಾ ಇದ್ರು, ರಾಮನ ಗುಣಗಳ ಬಗ್ಗೆ. ಆ ಗುಣಗಳನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಜೀವನ ಬಹಳಷ್ಟು ಸುಖಮಯವಾಗಿರುತ್ತೆ. ಶಾಸ್ತ್ರಿಗಳೇ, ಅದನ್ನು ಮುಂದುವರಿಸೋದಾದ್ರೆ, ಕುಟುಂಬದಲ್ಲಿ ಒಬ್ಬ ತಂದೆ ತಾಯಿಯ ಮಧ್ಯೆ ಹೇಗಿದ್ರು, ಅಣ್ಣ ತಮ್ಮಂದಿರ ಮಧ್ಯೆ ಹೇಗಿದ್ರು, ದಾಂಪತ್ಯದಲ್ಲಿ ಸೀತೆಗೆ ಕಾಡಿನಲ್ಲಿ ಅವರು ಹೇಳಿದ್ರು ಪ್ರಾರಂಭದಲ್ಲಿ, ನೋಡಮ್ಮ ನೀನು ಕಾಡು ಬಹಳ ಕಷ್ಟ ಜೀವನ, ಅಲ್ಲಿ ಕಲ್ಲು ಮುಳ್ಳು, ಈಗ ಪ್ರಯಾಣ, ವಿಷಜಂತುಗಳಿರ್ತವೆ, ಕಾಡು ಮೃಗಗಳಿರ್ತವೆ, ಕಷ್ಟ, ವನವಾಸ ಅನ್ನೋದು ಸುಲಭ ಅಲ್ಲ. ಸೀತೆ ಎಂಥ ನಿರ್ಣಯ ತೆಗೆದುಕೊಳ್ಳಲು ಗಂಡನಿಗಾಗಿ ಅಂತಂದರೆ ಪ್ರೀತಿ, ಗಂಡನಿಗಾಗಿ ಮತ್ತೊಂದು ಅನ್ನೋದಕ್ಕಿಂತ ಅತಿಯಾದ ತೀವ್ರವಾದ ಪ್ರೀತಿ ಇದ್ದರೆ ನಾವು ನನ್ನ ಹೆಂಡತಿಗಾಗಿ, ನಾನು ನನ್ನ ಗಂಡನಿಗಾಗಿ ರಿಸ್ಕ್ ತಗೊಳ್ತೀನಿ. ನಮ್ಮದು ಕೆಲಸದ ಒತ್ತಡ, ಹೆಂಡತಿ ಹಾಸ್ಪಿಟ್ಲಿಗೆ ಹೋಗಬೇಕಾಗಿರುತ್ತೆ, ನೀನು ಹೋಗ್ಬಿಟ್ಟು ಬಾ, ಗಾಡಿ ಬುಕ್ ಮಾಡ್ಕೊಂಡು ಹೊರಟ್ಬಿಡು ನೀನು ಅಂತ ಕಳಿಸಿಬಿಡ್ತೀವಿ ವಿನಃ ಹೆಂಡತಿ ಅಂತ ಆಫೀಸ್ಗೆ ಅರ್ಧ ದಿನ ರಜೆ ಹಾಕಿ ಹೋಗಿದ್ದು ಏನು ಉದಾಹರಣೆಗಳಿದ್ದಾವ? ಅಥವಾ ಹೆಂಡತಿಗಾಗಿ ಗಂಡ ಬಂದದ್ದು, ಗಂಡನಿಗಾಗಿ ಹೆಂಡತಿ, ಈ ಥರದ್ದಿದೆಯಾ? ಇದನ್ನು ನೋಡ್ಕೊಳ್ಬೇಕು. ಸೀತೆ ಒಂದು ಮಾತು, ರಾಮರು ಬೇಡ 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 ಅಂದಾಗ ಒಂದು ಮಾತು ಹೇಳ್ತಾನೆ, ನೀನು ಗಂಡ ನಮ್ಮ ಅಪ್ಪ ಗಂಡು ರೂಪದ ಹೆಣ್ಣಿಗೆ ಏನಾದರೂ ಮದುವೆ ಮಾಡಿಕೊಟ್ಬಿಟ್ನ ಅಂತ ಬೈದು ಬಿಡ್ತಾರೆ. ಆಗ ರಾಮರಿಗೆ ಎಚ್ಚರಿಕೆ ಆಗುತ್ತೆ, ಅಯ್ಯೋ ಇದು ಪ್ರಮಾದ ಆಗಿಬಿಡುತ್ತೆ. ಆಯಿತು, ಪ್ರಮಾದ ಅಲ್ಲ, ಹೆಂಡತಿ ಮನಸ್ಸಿಗೆ ನೋವು ಮಾಡ್ಕೊಳ್ತಾಳೆ ಅಂತ. ಆಯ್ತಮ್ಮ ಬಾ ಅಂತ. ಸೀತೆ ನಮಗೆ ಒಂದೇ ಗೊತ್ತು, ಯಾರೋ ಒಬ್ಬ ಏನು ಅಗಸ ಹೇಳಿದ ಮಾತ್ರಕ್ಕೆ ಕಾಡಿ ಹಟ್ಟಿಬಿಟ್ಟ ಅಂತ. ನೀವು ರಾಮಾಯಣ ಓದಿದ್ರೆ ಗೊತ್ತಾಗುತ್ತೆ, ಸೀತಮ್ಮನವರು ಎಲ್ಲೆಲ್ಲಿ ಕಷ್ಟ, ಎಲ್ಲಿ ನದಿ ದಾಟಬೇಕು, ಎಲ್ಲೆಲ್ಲಿ ಮುಳ್ಳು ಕಲ್ಲುಗಳ ಪರಿಸ್ಥಿತಿಯಲ್ಲಿ ಎಲ್ಲಿ ಸಮಸ್ಯೆ ಇದೆ, ಅಲ್ಲೆಲ್ಲ ಲಕ್ಷ್ಮಣ ನೀನು ಮೊದಲು ಹೆಜ್ಜೆ ಇಡು, ಆಮೇಲೆ ಸೀತೆ ಬರಲಿ, ಆಮೇಲೆ ನಾನು ಹೋಗ್ತೀನಿ. ಸೀತೆ ಕಷ್ಟ ಆಗುತ್ತೆ, ಸೀತೆಗೆ ಈ ವಾತಾವರಣ ಚೆನ್ನಾಗಿ ಇಷ್ಟ ಆಗಬಹುದು, ಸೀತೆಗೆ ಈ ಹೂವು ಇಷ್ಟ ಆಗಬಹುದು. ಎಷ್ಟು ಮಾಡಿದ್ರು ಅವರಿಗಾಗಿ. ಆ ಪ್ರೀತಿಯನ್ನು ಜನ ನೋಡೋದೇ ಇಲ್ಲ. ಅಂದರೆ ಗಂಡ ಹೆಂಡಿರ ಮಧ್ಯೆ ಯಾವ ರೀತಿಯ ಬಾಂಧವ್ಯ ಇರಬೇಕು ಅನ್ನೋದಕ್ಕೂ ಅಲ್ಲಿ ಸಂದೇಶ ಇದೆ, ನಾವು ಹೇಗೆ ನಡ್ಕೊಳ್ಬೇಕು ಅಂತ. ಇದಾದ ಮೇಲೆ ಒಬ್ಬ ಮಿತ್ರರ ಜೊತೆಗೆ ಶ್ರೀರಾಮಚಂದ್ರ ಹೇಗಿದ್ದ, ಆ ವಾಲಿಯನ್ನು ವಧೆ ಮಾಡುವ ಸಂದರ್ಭದಲ್ಲಿ ಸುಗ್ರೀವನ ಪರ ಹೇಗೆ ಅವನು ಸಖ್ಯವನ್ನು ಬೆಳೆಸ್ದ, ಅಗ್ನಿ ಸಾಕ್ಷಿಯಾಗಿ ಸುಗ್ರೀವನ ಸಖ್ಯ ಬೆಳೀತು. ಹೇಗೆ ಗಂಡ ಹೆಣ್ಣು, ನಾವು ಸಾಮಾನ್ಯವಾಗಿ ಗಂಡು ಹೆಣ್ಣು ಮದುವೆ ಸಂದರ್ಭದಲ್ಲಿ ಅಗ್ನಿಸಾಕ್ಷಿಯಾಗಿ ಅವರಿಬ್ಬರು ಒಂದಾಗ್ತಾರೋ, ಕಾಯ ವಾಚ ಮನಸ್ಸಂತ ಒಬ್ಬ ಸ್ನೇಹಿತನ ಮಾಡ್ಕೊಳ್ಬೇಕಾಗಿದ್ರು ಅಗ್ನಿಸಾಕ್ಷಿಯಾಗಿ ನಾನು ಸ್ನೇಹವನ್ನು ಬೆಳೆಸ್ತೀನಿ ಅಂತ ಶ್ರೀರಾಮಚಂದ್ರ ಮುಂದಾದರು. ಅಂಥ ಸ್ನೇಹ ಬೇಕು ಅಂದರೆ ನಾನು ಯಾವುದೇ ಸಂದರ್ಭದಲ್ಲೂ ನಿನ್ನನ್ನು ಬಿಟ್ಕೊಡೋದಿಲ್ಲ. ಈಗಿನ ಸ್ನೇಹಿತರು ಎಷ್ಟರ ಮಟ್ಟಿಗಿದ್ದಾರೆ, ಕಷ್ಟ ಅಂದ್ಕೂಡಲೇ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಯಾಕೆ ಬೇಕಪ್ಪ ತಲೆನೋವು ಅಂತ. ಮಧ್ಯರಾತ್ರಿ 12 ಗಂಟೆಗೆ ಏನಾದ್ರು ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ. ಇದೆಲ್ಲ ಸ್ನೇಹ. ಸ್ನೇಹ ಅಂದರೆ ತಲೆಗೆ ಹೋದರೂ ತಲೆಗೆ ಕೊಡಬೇಕು. ವಾಲಿ ಅಂಥ ರಾವಣನ ಬಿಟ್ಟರೆ ಮತ್ತೆ ರಾವಣ ವಾಲಿಗೂ ಹೆದರ್ಕೊಳ್ತಾ ಇದ್ದ. ಆದರೆ ಅಂಥವನ ಶ್ರೀರಾಮಚಂದ್ರ ಮಣಿಸ್ತೀನಿ ನಾನು, ಯೋಚನೆ ಮಾಡಬೇಡ ಅಂತ ಅವನ ಪರ ನಿಂತರು, ಸುಗ್ರೀವನ ಪರ. ಹೀಗೆ ಒಬ್ಬ ಸ್ನೇಹಿತನಾಗಿ ಶ್ರೀರಾಮಚಂದ್ರ ನಡ್ಕೊಂಡಿದ್ದು ಹೇಗೆ. ಮತ್ತು ನಮ್ಮ ಮನೆಯಲ್ಲಿ ಎಷ್ಟೋ ಜನ ಸೇವಕರು ಇರ್ತಾರೆ, ಪರಿಚಾರಕರು, ನಮ್ಮ ಕೆಲಸ ಮಾಡೋ ದೂತರು ಅಂತ. ಶ್ರೀರಾಮನಿಗೂ ಹನುಮಂತನಿಗೂ ಇದ್ದಂಥ ಆ ದೂತತ್ವ ಎಂಥದ್ದು. ಶ್ರೀರಾಮಚಂದ್ರರು ಹನುಮಂತನ ಮುಂದೆ ನಿಂತು, ಋಣಿನೋ ವಯಂ, ಅಪ್ಪ ನಾನು ನಿನಗೆ ಋಣಿಯಾಗಿಬಿಟ್ಟಿದ್ದೇನಪ್ಪ, ಎಂಥ ಮಹತ್ತರವಾದ ಕಾರ್ಯ ಮಾಡಿಕೊಟ್ಟಿದ್ಯಾ, ಸೀತೆ ನಾನು ಕಾಣ್ತೀನಿ ಅಂತಲೇ ಗೊತ್ತಿರಲಿಲ್ಲ ನನಗೆ, ಅಂಥವಳನ್ನ ನನಗೆ ಇದ್ದಾಳೆ ಅನ್ನೋ ಒಂದು ವರ್ತಮಾನ ತಂದೆಯಲ್ಲ ಅಂಥ ಶ್ರೀರಾಮರು ಹನುಮಂತನ ಮುಂದೆ ಶರಣಾಗ್ಬಿಡ್ತಾರೆ. ರಾಮನಲ್ಲಿರುವಂತಹ ಗುಣಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಆ ಗುಣಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಹೇಗಿರುತ್ತೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ರಾಮನ ಹಬ್ಬದ ಕುರಿತಂತೆ, ರಾಮನ ಪಾರಾಯಣ ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಳೋದು ಬಾಕಿ ಇದೆ. ವೀಕ್ಷಕರೇ, ಜಾತಕ ಫಲ ಈ ವಿಶೇಷ ಕಾರ್ಯಕ್ರಮದಲ್ಲಿ ಈಗೊಂದು ಚಿಕ್ಕ ವಿರಾಮದ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.